ದೇವರು ಅಂತಂದ್ರೆ ಸದ್ಗುಣಗಳ ಮೊತ್ತ. ಮಂತ್ರಗಳು ಅಂತಂದ್ರೆ ಒಳ್ಳೆಯದನ್ನು ಹೇಳುವಂತಹ ವಾಕ್ಯ ಸಮೂಹಗಳು. ಪ್ರತಿಯೊಬ್ಬರ ಮನಸ್ಸನ್ನು ತಣಿಸುವುದರ ಜೊತೆಗೆ ಹೊಟ್ಟೆಯನ್ನು ತಣಿಸಿದರೆ ಅದಕ್ಕಿಂತ ದೊಡ್ಡ ದೇವರ ಪೂಜೆ ಇಲ್ಲ ಅಂತ ಶಾಸ್ತ್ರಗಳು ಮುಕ್ತವಾಗಿ ಹೇಳ್ತವೆ. ಎಲ್ಲಿ ಈ 5 ಇಲ್ಲ ಅಂತ ಆಗ್ತದೋ ಆ ಜಾಗ ಕ್ರಮೇಣ ಸಮಗ್ರ ಹಿಮಾಲಯಕ್ಕೆ ಶಕ್ತಿ. ಅದು ಬದರಿ, ಕೇದಾರ ಇರ್ಬೋದು, ಋಷಿಕೇಶ ಇರ್ಬೋದು, ವೈಷ್ಣೋದೇವಿ ಇರ್ಬೋದು, ಎಲ್ಲೆಲ್ಲಿಗೆ ಜನ ಹೋಗ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲೂ ನಮ್ಮನ್ನು ಸೆಳೆಯುವಂಥ ಒಂದು ಶಕ್ತಿ. ನಮಸ್ಕಾರ, ಇದು ದೇವಭೂಮಿ ನಂಬಿಕೆಗಳ ನಿತ್ಯೋತ್ಸವ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಅವಧಾನಿ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಭೂಮಿಯಲ್ಲಿ ನಾವು ಪುಣ್ಯಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು 2 ರೀತಿಯಲ್ಲಿ ಪುಣ್ಯಕ್ಷೇತ್ರಗಳು ಆವಿರ್ಭಾವ ಆಗ್ತವೆ. ಒಂದು ನಾವು ಕರೆದು ಬಂದಂತಹ ದೇವರು, ಇನ್ನೊಂದು ಅವರಾಗೇ ಬಂದಂಥದ್ದು ಅಂತ ಹೇಳ್ಕೊಂಡು, ಮತ್ತು ಇನ್ನೂ ಮುಖ್ಯವಾಗಿ ನೀವು ಕೆಲವು ಕಡೆ ನಾವು ನೆನೆಸಿದ್ರು, ನಾವು ಪ್ರಯತ್ನ ಪಟ್ಟರು ಅಲ್ಲಿ ಅದು ಪುಣ್ಯಕ್ಷೇತ್ರ ಆಗೋದಿಲ್ಲ ಅನ್ನೋ ರೀತಿ ಹೇಳಿದ್ರಿ. ಅಲ್ಲಿ ಅದು ಪಾಸಿಟಿವ್ ವೈಬ್ರೇಷನ್ ಎಷ್ಟೇ ತಂದರೂ ಕೂಡ ಆಗೋದಿಲ್ಲ ಅಂತ. ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳಿ. ಕ್ಷೇತ್ರಗಳನ್ನು ವಿಭಾಗ ಮಾಡುವಾಗ ಸ್ವಯಂಭೂ ಕ್ಷೇತ್ರಗಳು ಅಂತ, ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಕರೀತಾರೆ. ದೇವರೇ ಅಲ್ಲಿ ಬಂದು ಕುಳಿತುಕೊಂಡು ನಮ್ಮನ್ನು ಕರೆಯುವಂಥದ್ದು ಅಂತ ಅರ್ಥ. ಹಾಗಾಗಿ ನಾವೇ ಅಲ್ಲಿಗೆ ಹೋಗಬೇಕು ಅಷ್ಟೇ ಹೊರತು ಅದನ್ನು ಬೇಕಾದಲ್ಲಿ ನಮ್ಮಲ್ಲಿ ತರಲಿಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಿಂದ ನಮಗೆ ಪಕ್ಕ ಉದಾಹರಣೆ ಕೊಡಬೇಕು ಅಂತ ಕಾಣುವಂಥದ್ದು ಉತ್ತರ. ಒಂದು ಹಿಮಾಲಯ ಮತ್ತೊಂದು ಪ್ರಯಾಗ. ನಾವು ನೋಡಿದ್ದೇವೆ. ಒಂದು ಕ್ಷೇತ್ರಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅಂತಂದರೆ ಅಲ್ಲಿ ಏನೂ ಬೇಕು ಅಂತಿಲ್ಲ. ಒಂದು ಕಾಣಿಕೆ ಡಬ್ಬಿ ಬೇಕು ಅಂತಿಲ್ಲ, ಒಂದು ಸೇವಾ ಕೌಂಟ್ರ್ ಬೇಕು ಅಂತಿಲ್ಲ, ಅರ್ಚಕರೂ ಬೇಕು ಅಂತಿಲ್ಲ. ಆದರೆ ಕೋಟಿಗಟ್ಟಲೆ ಜನ ಹೋಗಿ ಅವರ ಕೆಲಸವನ್ನು ಮುಗಿಸಿ ಬರ್ತಾರೆ. ಈಗಷ್ಟೇ ನಾವು ನೋಡಿದ್ದೇವೆ, ಕಳೆದ ವರ್ಷಗಳಲ್ಲಿ ಮಹಾಕುಂಭ ಆಯಿತು. ಕೋಟ್ಯಂತರ ಜನ ಹೋದರು, ಪ್ರಯಾಗಕ್ಕೆ ಹೋದರು, ಸ್ನಾನ ಮಾಡಿದ್ರು, ಬಂದರು. ಯಾರಿಗೂ ಬೇರೆ ಅಪೇಕ್ಷೆ ಇಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಬೇಕೆನ್ನೋ ಅಪೇಕ್ಷೆ ಮಾತ್ರ. ಮತ್ತು ಅಲ್ಲಿ ನಿಮಗೆ ಕಾಣಿಕೆ ಹಾಕಲಿಕ್ಕೆ ಒಂದು ಡಬ್ಬಿ ಇಲ್ಲ, ಅಥವಾ ಅಲ್ಲಿ ಹೀಗೆ ಹೋಗಿ ಹಾಗೆ ಮಾಡಿ ಅಂತ ಹೇಳುವ ನಿರ್ದೇಶ ಮಾಡುವವರು ಯಾರೂ ಇಲ್ಲ, ಅರ್ಚಕರೂ ಇಲ್ಲ, ಯಾರೂ ಇಲ್ಲ. ಎಲ್ಲ ಜನ ಹೋದರು, ಸ್ನಾನ ಮಾಡಿದರು, ಬಂದರು. ಪ್ರತಿಯೊಬ್ಬರ ಹತ್ರ ಕೇಳಿ ಪ್ರತಿಯೊಬ್ಬರೂ ಕೂಡ ನಾನು ಹೋದು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಯಾರೂ ಕಮೆಂಟ್ ಮಾಡಲಿಲ್ಲ. ಇದಕ್ಕೇನು ಹೇಳ್ಬೋದು? ಯಾರಿಗೂ ಸುಮ್ಮನೆ ಹೀಗೆ ಹೋಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಹಾಗೆ ಅಂತ ಅಲ್ಲವೇ ಅಲ್ಲ. ಪ್ರತಿಯೊಬ್ಬನಿಗೂ ಕೂಡ ಆ ಭಾವನೆ ಉಂಟು. ಇದಕ್ಕೆ ಕಾರಣ ಆ ಜಾಗದಲ್ಲಿರುವ ಶಕ್ತಿ ಕಾರಣ. ಇದು ಕೇವಲ ಒಂದು ಪ್ರಯಾಗ ಮಾತ್ರ ಅಲ್ಲ, ಸಮಗ್ರ ಹಿಮಾಲಯಕ್ಕೆ ಶಕ್ತಿ ಉಂಟು. ಅದು ಬದರಿ ಇರ್ಬೋದು, ಅದು ಕೇದಾರ ಇರ್ಬೋದು, ಅದು ಋಷಿಕೇಶ ಇರ್ಬೋದು, ವೈಷ್ಣೋದೇವಿ ಇರ್ಬೋದು, ಎಲ್ಲೆಲ್ಲಿಗೆ ಜನ ಹೋಗ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆಗಳಲ್ಲೂ ನಮ್ಮನ್ನು ಸೆಳೆಯುವಂಥ ಒಂದು ಶಕ್ತಿ ಉಂಟು. ಈ ವ್ಯವಸ್ಥೆಯನ್ನು ನೋಡಿಕೊಂಡು ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಇದೆಲ್ಲವೂ ಕೂಡ ದೇವರು ತನಗಾಗಿ ಆರಿಸಿಕೊಂಡ ಜಾಗ ಅಂತ ಅರ್ಥ. ದೇವರು ಎನ್ನುವ ವಸ್ತುವನ್ನು ನಾವು ಸತ್ಯ ಅಂತ ಕರೆಯುವ, ಪ್ರಾಮಾಣಿಕತೆ ಅಂತ ಕರೆಯುವ, ಸದ್ಗುಣಗಳು ಅಂತ ಕರೆಯುವ. ಇದೆಲ್ಲವೂ ಕೂಡ ಮೊತ್ತವಾಗಿರುವಂಥದ್ದು ದೇವರು. ಅಂದರೆ ದೇವರನ್ನು ನಾವು ವಿಭಾಗ ಮಾಡಲಿಕ್ಕೆ ಹೋದರೆ, ದೇವರು ಅಂದರೆ ಏನು ಅಂತ ನೋಡಲಿಕ್ಕೆ ಹೋದರೆ, ಎಲ್ಲೆಲ್ಲಿ ಒಳ್ಳೆಯ ಗುಣಗಳುಂಟು ಅದೆಲ್ಲ ದೇವರು ಅಂತ ಸಮಗ್ರ ಜಗತ್ತಿನ ದರ್ಶನಗಳು ಹೇಳ್ತದೆ. ಕೇವಲ ನಾವು ಮಾತ್ರ ಹೇಳ್ತೇವೆ, ಇನ್ನೊಬ್ರು ಹೇಳುವುದಿಲ್ಲ ಅಂತಲ್ಲ. ಜಗತ್ತಿನಲ್ಲಿರುವಂಥ ಎಲ್ಲ ದರ್ಶನಗಳನ್ನು, ಎಲ್ಲ ಥಾಟ್ಗಳನ್ನು ನೀವು ಪರಿಗ್ರಹ ಮಾಡಿದರೆ, ಎಲ್ಲ ಥಾಟ್ ಹೇಳುವಂಥದ್ದು ದೇವರು ಅಂತಂದರೆ ಅದು ಸದ್ಗುಣಗಳ ಮೊತ್ತ ಅಂತ. ಹಾಗಾಗಿ ಯಾವ ಜಾಗಕ್ಕೆ ಹೋದರೆ ನಮಗೆ ಆ ಸದ್ಗುಣಗಳು ಕಾಣ್ತದೋ, ನಮ್ಮಲ್ಲೂ ಅದು ಬರ್ತದೋ, ಒಂದು ಬಾರಿ ಅಲ್ಲಿ ಹೋಗಿ ಬಂದರೆ ಒಂದು 15 ದಿವಸ ನಾವು ಒಂದು ರೀತಿ ರಿಫ್ರೆಶ್ ಆಗ್ತೇವೆ. ಆ ಅನುಭವ ನಮಗಾಗ್ತದೆ. ಹಾಗಾಗಿ ಆ ಜಾಗವನ್ನು ಸ್ವಯಂ ದೇವರೇ ಇರುವ ಜಾಗ ಅಂತ ಕರ್ತೀವಿ. ಇದು ಒಂದು. ಇನ್ನೊಂದು, ಹಾಗೆ ಅಂತಹ ಜಾಗಕ್ಕೆ ಹೋಗಿ ಬಂದವರು ಮತ್ತೊಮ್ಮೆ ಅಂತಹ ಜಾಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗಿ, ಅಥವಾ ಎಲ್ಲ ಜನಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರ ತಪಸ್ಸಿನಿಂದ ಆ ಜಾಗದ ಚೈತನ್ಯದ ಒಂದು ಅಂಶವನ್ನು ತಾವು ಉಪಾಸನೆ ಮಾಡಿ ಒಂದು ಕಡೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿಷ್ಠೆ ಮಾಡಿದರೆ ಆ ಜಾಗವು ಸ್ವಯಂ ವ್ಯಕ್ತ ಜಾಗದ ಹಾಗೆ ಅನುಗ್ರಹವನ್ನು ಕೊಡ್ತದೆ, ಜನಗಳನ್ನು ಆಕರ್ಷಿಸ್ತದೆ, ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಉತ್ಪಾದಿಸ್ತದೆ ಅಂತ. ಹಾಗಾಗಿ ಅಂತಹ ಜಾಗಗಳನ್ನು ಪ್ರತಿಷ್ಠಾಪಿತ ಕ್ಷೇತ್ರಗಳು ಅಂದರೆ ಅದು ಪುಣ್ಯಕ್ಷೇತ್ರವೇ, ಸ್ವಯಂ ವ್ಯಕ್ತ ಅಲ್ಲ. ಮಹರ್ಷಿಗಳು ಪ್ರತಿಷ್ಠೆ ಮಾಡಿದ್ದು, ಋಷಿಗಳು ಪ್ರತಿಷ್ಠೆ ಮಾಡಿದ್ದು, ರಾಜರು ಪ್ರತಿಷ್ಠೆ ಮಾಡಿದ್ದು ಅನ್ನೋ ರೀತಿಯಲ್ಲಿ ನಾವು ಉಪಾಸನೆ. ಅಷ್ಟೇ ಇಂಟೆನ್ಸಿಟಿ ಇರ್ತದೆ ಖಂಡಿತ. ಅಂದರೆ ಅದರಲ್ಲಿ ಹೆಚ್ಚು ಗುಣ ಬರಲಿಕ್ಕೆ ಕಾರಣಗಳನ್ನು ಶಾಸ್ತ್ರ ಬೇರೆ ಬೇರೆ ಹೇಳ್ತದೆ. ಒಂದು ಕ್ಷೇತ್ರ ಎನ್ನುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಅನೇಕ ಕಾರಣಗಳಿಂದ. ಒಂದು 4-5 ಕಾರಣಗಳನ್ನು ಶಾಸ್ತ್ರ ಹೇಳ್ತದೆ. ಆಚಾರ್ಯ ತಪಸ,
ಆಮನಾಯ ಜಪೇನ, ನಿಯಮೇನ, ಉತ್ಸವೇನ, ಅನ್ನದಾನೇನ ಅಂತ 5 ಕಾರಣಗಳನ್ನು ಶಾಸ್ತ್ರ ಹೇಳ್ತದೆ. ಒಂದು ಮನುಷ್ಯ ನಿರ್ಮಿತ ಕ್ಷೇತ್ರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಇದು ಯಾವುದೂ ಇಲ್ಲ. ಅರ್ಚಕರಿಲ್ಲ, ಬಿಂಬ ಇಲ್ಲ, ದೇವಾಲಯ ಇಲ್ಲ. ಕೇವಲ ಭೂಮಿ ಅಥವಾ ನದಿ ಅಥವಾ ಪರ್ವತ ಇತ್ಯಾದಿ, ಒಂದು ವೃಕ್ಷ ಇತ್ಯಾದಿಗಳು ಮಾತ್ರ. ಪ್ರಾಕೃತಿಕವಾಗಿರುವಂಥ ವಸ್ತುಗಳನ್ನು ಬಿಟ್ಟರೆ ನಾವು ನಿರ್ಮಾಣ ಮಾಡಿದ ಯಾವ ವಸ್ತು ಅಲ್ಲಿಗೆ ಅಗತ್ಯ ಇಲ್ಲ. ಅಲ್ಲಿ ಇರಬಹುದು, ನಾವು ಮತ್ತೆ ಹೋಗಿ ಮಾಡಿರ್ಬೋದು, ಬಿಟ್ಟರೆ ಅದು ಆ ಕ್ಷೇತ್ರಕ್ಕೆ ಅಗತ್ಯ ಇಲ್ಲ. ಇಲ್ಲದಿದ್ರೂ ಅದು ಇರ್ತದೆ. ಈ ನಿರ್ಮಾಣಗಳಲ್ಲಿ ಹಾಗಲ್ಲ. ಇಲ್ಲಿ ಒಂದು ನಿಯಮ ಪ್ರಕಾರ ಒಂದು ಗರ್ಭಗೃಹ, ಅದಕ್ಕೊಂದು ಪ್ರಾಸಾದ, ಒಂದು ಮಂಟಪ, ಭಕ್ತಾದಿಗಳು ಬಂದು ಪ್ರದಕ್ಷಿಣೆ ಬರಲಿಕ್ಕೆ ಪ್ರದಕ್ಷಿಣ ಪಥ, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ನೈವೇದ್ಯ ಶಾಲೆ, ಪ್ರಸಾದ ಇತ್ಯಾದಿಗಳನ್ನು ಕೊಡಲಿಕ್ಕೆ ಒಂದು ಜಾಗ. ಅದು ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ಭಕ್ತರು ತಮ್ಮ ದುಡ್ಡು ಹಾಕಿದ್ರೆ ಅದನ್ನು ರಕ್ಷಣೆ ಮಾಡಬೇಕಲ್ವ, ಅದಕ್ಕೆ ಒಂದು ಹುಂಡಿ, ದೇವರಿಗೆ ಅಂತ ಅರ್ಪಿಸಿದ ವಸ್ತುಗಳು ಹಾಳಾಗದೇ ಇರುವ ಹಾಗೆ ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಉಗ್ರಾಣ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಮತ್ತೆ ನಾವು ಅದರ ಅನುಕೂಲಕ್ಕೋಸ್ಕರ ಮಾಡಿಕೊಂಡದ್ದಷ್ಟೇ. ಇದು ಕ್ಷೇತ್ರ ಅಲ್ಲ. ಇದೆಲ್ಲ ಕ್ಷೇತ್ರದ ಒಳಗಿದ್ರೂ ಕೂಡ ಇದನ್ನು ನಾವು ಕ್ಷೇತ್ರ ಅಂತ ಹೇಳೋದಲ್ಲ. ಇದು ಕ್ಷೇತ್ರ ಎನ್ನುವ ವ್ಯವಸ್ಥೆಯನ್ನು ಉಳಿಸ್ಲಿಕ್ಕೆ ನಾವು ಮಾಡಿಕೊಂಡ ವ್ಯವಸ್ಥೆ ಅಷ್ಟೇ. ಕ್ಷೇತ್ರ ಅಂತಂದರೆ ಅಲ್ಲಿರುವ ಗರ್ಭಗೃಹ, ಒಳಗೆ ಋಷಿಗಳೋ ಮಹಾಪುರುಷರೋ ಪ್ರತಿಷ್ಠೆ ಮಾಡಿದಂಥ ಬಿಂಬ, ಆ ಬಿಂಬದ ಒಳಗೆ ಯಾವತ್ತೂ ನಮಗೆ ಅನುಗ್ರಹ ಮಾಡುವ ಒಂದು ಚೈತನ್ಯ, ಇಷ್ಟನ್ನು ಮಾತ್ರ ಕ್ಷೇತ್ರ ಅಂತ ಕರೆಯುವುದು. ಇದು ಮನುಷ್ಯ ನಿರ್ಮಿತ ಕ್ಷೇತ್ರ. ಹಾಗಾಗಿ ಇಂಥ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ 5 ಕಾರಣಗಳನ್ನು ಶಾಸ್ತ್ರ ಹೇಳ್ತದೆ. ಒಂದು ಆಚಾರ್ಯ ತಪಸ್ಸು. ಈ ದೇವರನ್ನು ಯಾರು ಪ್ರತಿಷ್ಠೆ ಮಾಡಿದ್ದಾರೋ ಅವರನ್ನು ಆಚಾರ್ಯ ಅಂತ ಕರೆಯುವಂಥದ್ದು. ದೇವರನ್ನು ತಂದು ಕುಳಿತುಗೊಳಿಸಿದ ವ್ಯಕ್ತಿ. ಆ ವ್ಯಕ್ತಿಯ ಕಾಲಾನಂತರದಲ್ಲಿ ಅವರು ಯಾರಿಗೆ ದೀಕ್ಷೆ ಕೊಟ್ಟದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೋ ಅವರೆಲ್ಲ ಆಚಾರ್ಯ ಎನ್ನುವಂಥ ಶಬ್ದಕ್ಕೆ ಭಾಜನರಾಗ್ತಾರೆ. ಹಾಗಾಗಿ ಅಂಥವರು ನಿರಂತರವಾಗಿ ಮಾಡಿದ ತಪಸ್ಸು, ದೇವರ ಪ್ರಾರ್ಥನೆ, ಅನುಷ್ಠಾನ ಇತ್ಯಾದಿಗಳಿಂದ ಪುಣ್ಯ ವಿಶೇಷ ಸೃಷ್ಟಿಯಾಗಿ, ನಾನು ಆಗ ಹೇಳಿದ ಪುಣ್ಯ ಅದು ಸೃಷ್ಟಿಯಾಗಿ ಅದು ಭಕ್ತರಿಗೆ ಅನುಗ್ರಹ ಹಾಕುವಾಗ ಪರಿಣಮಿಸ್ತದೆ. ಹಾಗಾಗಿ ಸಾನ್ನಿಧ್ಯ ಅಂತ ಕರಿತೇವೆ ನಾವು. ಈ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ದೇವರು ವಿರಾಟ್ ರೂಪದಲ್ಲಿದ್ದಾನೆ, ದೊಡ್ಡ ರೂಪದಲ್ಲಿದ್ದಾನೆ. ದೇವರು ಅಂತ ಹೀಗೆ ಪಾಯಿಂಟ್ ಔಟ್ ಮಾಡಿ ತೋರಿಸುವಂಥ ಯಾವ ವ್ಯವಸ್ಥೆಯೂ ಅಲ್ಲಿಲ್ಲ. ಕೈಲಾಸ ಅಂತ ಕರಿತೀರಿ, ಇಡೀ ಕೈಲಾಸ ಪರ್ವತವನ್ನೇ ಶಿವ ಅಂತ ಹೇಳುವಂಥದ್ದು. ಪ್ರಯಾಗ ಅಂತ ಕರೀತೀರಿ, ಆ ಇಡೀ ನದಿ, 2 ನದಿಗಳು ಸಂಗಮವಾಗಿರುವಂಥ ಜಲರಾಶಿಯನ್ನೇ ಗಂಗೆ ಅಂತ ಕರೆಯುವಂಥದ್ದು. ಬದರಿ ಅಂತ ಕರೆದ್ರೆ ಬದರಿಯಲ್ಲಿರುವ ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ಮಾತ್ರ ಬದರಿ ಅಂತ ಕರೆಯುವುದಲ್ಲ, ಆ ಕ್ಷೇತ್ರವನ್ನು ಇಡೀ ಬದರಿ ಅಂತ ಕರೆಯುವುದು. ಅದು ಕೇವಲ ಒಂದು ಹಿಡಿಯಲ್ಲಿ ಹಿಡಲಿಕ್ಕೆ ಆಗದೇ ಇರುವಂಥ, ಅಥವಾ ನಮ್ಮ ಕಣ್ಣಳತೆಯಲ್ಲಿ ನಾವು ಉದ್ದಾಗಲ ಎತ್ತರ ಇಟ್ಟುಕೊಂಡು ಅದಕ್ಕಿಷ್ಟು ಪರಿಮಾಣ ಅಂತ ಹೇಳಲಿಕ್ಕಾಗದೇ ಇರುವಂಥ ವಸ್ತು. ಮನುಷ್ಯ ನಿರ್ಮಿತವಾಗಿ ದೇವಸ್ಥಾನ ಅಂತಂದರೆ ಅಲ್ಲಿಯ ದೇವರ ವಿಗ್ರಹ 2.5 ಅಡಿ ಇದೆ ಅಂತ ಹೇಳ್ತೇವೆ. ಈ ರೀತಿಯ ವ್ಯವಸ್ಥೆ ನಮ್ಮ ಕೈ ಕೆಳಗೆ ಉಂಟದು ಅಂತ. ಹಾಗಾಗಿ ಅಂಥ ಕಡೆಗಳಲ್ಲಿ ದೇವರ ರೂಪ ಎನ್ನುವಂಥದ್ದು ಪರಿಮಿತವಾಗಿರ್ತದೆ. ದೇವರು ಅಖಂಡನಾಗಿ ವ್ಯಾಪ್ತನಾಗಿದ್ದರೂ ಕೂಡ ಆ ದೇವರನ್ನು ಉಪಾಸನೆ ಮಾಡುವಾಗ ಈ ವಿಗ್ರಹ ಎಷ್ಟು ದೊಡ್ಡದುಂಟೋ ಅಷ್ಟು ದೊಡ್ಡದಾಗಿ ನಾವು ಅನುಸಂಧಾನ ಮಾಡ್ತೇವೆ. ಆ ಉಪಾಸನೆಗೆ ಮಧ್ಯಮೋಪಾಸನ ಅಂತ ಹೆಸರು. 3 ಉಪಾಸನೆ ಉಂಟು. ಒಂದು ಸ್ಥೂಲ ಉಪಾಸನೆ, ದೇವರು ವಿರಾಟ್ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಯೋಗಿಗಳು ಮಾತ್ರ ಮಾಡಲಿಕ್ಕಾಗುವಂಥದ್ದು. ಅದನ್ನು ಕಣ್ಣಲ್ಲಿ ನೋಡಲಿಕ್ಕಾಗೋದಿಲ್ಲ, ತುಂಬ ಸ್ಥೂಲ, ತುಂಬ ಅದು ವಿರಾಟ್, ಅದು ದೊಡ್ಡದು ಸ್ಥೂಲ ಉಪಾಸನೆ ಅಂತ ಕರೀತೇವೆ. ಇನ್ನೊಂದು ಸೂಕ್ಷ್ಮ ಉಪಾಸನೆ, ತುಂಬ ಸೂಕ್ಷ್ಮವಾಗಿ ಉಪಾಸನೆ ಮಾಡಲಿಕ್ಕೆ, ಅದು ಯೋಗಿಗಳಿಗೆ ಮಾತ್ರ ಆಗುವಂಥದ್ದು. ಮೈಕ್ರೋಸ್ಕೋಪಲ್ಲಿ ನೋಡಬೇಕಾದ ವಸ್ತುವಿನಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಳ್ಳುವಂಥ ಶಕ್ತಿ ಅದು ನಮಗಾಗುವುದಿಲ್ಲ. ಅದಕ್ಕೂ ಯೋಗಿಗಳು ಬೇಕು. ಯೋಗಿ ಅಂತಂದರೆ ತನ್ನ ಸಾಮರ್ಥ್ಯದಿಂದ ಅದನ್ನು ನೋಡಲಿಕ್ಕೆ ಶಕ್ತನಾದವ ಅಂತ ಅರ್ಥ. ಒಬ್ಬ ಮೈಕ್ರೋಸ್ಕೋಪ್ ಹಿಡ್ಕೊಂಡವನನ್ನು ನಾವು ಯೋಗಿ ಅಂತ ಕರಿಬೋದು. ಕಾರಣ ಏನು ಅಂತ ಹೇಳಿದರೆ ನಮಗಾಗುವುದಿಲ್ಲಲ್ಲ, ಅವ ಅದನ್ನು ತಯಾರು ಮಾಡಿ ಅದರಿಂದ ನೋಡ್ತಾ ಇದ್ದಾನೆ ಅಂತ. ಆದರೆ ಶಾಸ್ತ್ರ ಹೇಳುವ ಯೋಗಿ ಅಂತಂದರೆ ಮೈಕ್ರೋಸ್ಕೋಪ್ ಎನ್ನುವಂಥ ಯಾವುದೋ ಒಂದು ವಸ್ತುವನ್ನು ಹಿಡ್ಕೊಂಡು ನೋಡುವ ಅಲ್ಲ, ತನ್ನ ಕಣ್ಣನ್ನೇ ಆ ರೀತಿ ಮಾಡಿಕೊಂಡವ ಅಂತ ಅರ್ಥ. ಆ ದೃಷ್ಟಿಯಿಂದ ಈ ಯೋಗ ಸಾಮರ್ಥ್ಯವನ್ನು ನಾವು ನಮ್ಮಲ್ಲಿ ಯಾವಾಗ ಪಡೆದುಕೊಳ್ತೇವೋ ಅಂಥವರು ನಿರ್ದೇಶ ಮಾಡಿದರೆ ಆಗ ಅಲ್ಲಿ ಸಾನ್ನಿಧ್ಯ ಬರ್ತದೆ ಎನ್ನುವ ದೃಷ್ಟಿಯಿಂದ ಯೋಗಿಗಳ ದೃಷ್ಟಿಗೆ ಮಾತ್ರ ಗೋಚರವಾಗುವ ಉಪಾಸನೆಗಳು 2: ತುಂಬ ಸ್ಥೂಲವಾದ ಉಪಾಸನೆ, ತುಂಬ ಸೂಕ್ಷ್ಮವಾದ ಉಪಾಸನೆ. ನಾವು ನಮ್ಮಂಥವರು ಮಧ್ಯಮೋಪಾಸನೆಯನ್ನು ಮಾಡ್ತೇವೆ. ನಮಗೆ ತುಂಬ ಸೂಕ್ಷ್ಮ ಕಾಣುವುದಿಲ್ಲ, ತುಂಬ ಸ್ಥೂಲವನ್ನು ಹಿಡಿಲಿಕ್ಕಾಗುವುದಿಲ್ಲ, ನಮ್ಮ ಕಣ್ಣಿಗೆ ಅಳತೆಗೆ ಮೀರಿ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಕಣ್ಣು ನಮ್ಮ ದೇಹದ ಪರಿಮಾಣಕ್ಕೆ ಅನುಗುಣವಾಗಿ ನಾವು ನೋಡುವ ದೇವರನ್ನು ಒಂದು ಮಿತಿಯಲ್ಲಿಡುತ್ತೇವೆ. ಅದಕ್ಕೆ ದೇವಾಲಯ, ಗರ್ಭಗೃಹ, ಬಿಂಬ, ಪೀಠ ಇತ್ಯಾದಿಗಳ ಅವಶ್ಯಕತೆ ಉಂಟು. ಆ ರೀತಿ ಮಾಡಿದಂತಹ ಕ್ಷೇತ್ರಗಳಲ್ಲೂ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಕಾರಣ ಆಚಾರ್ಯ ಮಾಡಿದ ತಪಸ್ಸು, ಅನುಷ್ಠಾನ. ಇದು 1ನೇ ಕಾರಣ. 2ನೇ ಕಾರಣ ಆಮನಾಯ ಜಪೇನ ಅಂತ. ಅಲ್ಲಿ ವೇದಘೋಷಗಳಾಗಬೇಕು, ಮಂತ್ರಘೋಷಗಳಾಗಬೇಕು. ಮಂತ್ರಗಳು ಅಂತಂದರೆ ಒಳ್ಳೆಯದನ್ನು ಹೇಳುವಂತಹ ವಾಕ್ಯ ಸಮೂಹಗಳು. ಸಾರ್ವಕಾಲಿಕವಾಗಿ ಅವುಗಳಿಂದ
ಒಳ್ಳೆಯ ಶಕ್ತಿ ಉತ್ಪತ್ತಿ ಆಗಬೇಕು. ಅಂತಹ ಒಳ್ಳೆಯ ಮಾತುಗಳ ಸಮೂಹಕ್ಕೆ ಮಂತ್ರಗಳು ಅಂತ ಕರೆದದ್ದು. ಹಾಗಾಗಿ ಮಂತ್ರಗಳು ಎರಡು ರೀತಿ ಉಂಟು, ಪೌರುಷೇಯ ಅಪೌರುಷೇಯ ಅಂತ. ಅಪೌರುಷೇಯ ಮಂತ್ರಗಳು ಅಂದರೆ ವೇದ, ಅದನ್ನು ನಾವು ಯಾರು ಮಾಡಿದ್ದಲ್ಲ, ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ದರಿಂದ ಅಪೌರುಷೇಯ ಅಂತ ಇಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿರುವ ರಾಮಾಯಣ, ಮಹಾಭಾರತ, ಪುರಾಣಗಳು, ಅವುಗಳಲ್ಲಿ ಬರುವ ಸ್ತೋತ್ರಗಳು, ಅನಂತರ ಬಂದ ಮಹಾಪುರುಷರು ಮಾಡಿದಂಥ ಸ್ತೋತ್ರಗಳು, ಗುರುಗಳು ಮಾಡಿದಂಥ ಸ್ತೋತ್ರಗಳು, ಕವಿಗಳು ಮಾಡಿದಂಥ ಸ್ತೋತ್ರಗಳು, ನಾವು ನಿತ್ಯ ಹಾಡುವಂಥ ಭಜನೆ, ಇವುಗಳು ಕೂಡ ಮಂತ್ರ ಅಂತ ಕರೆಯಲ್ಪಡ್ತದೆ. ನಮ್ಮ ವಿಶ್ವಾಸದ ಮೂಲಕ ನಮಗೆ ಅದರಲ್ಲಿ ಹೆಚ್ಚು ವಿಶ್ವಾಸ ಇದ್ದರೆ ಅದು ಕಾರ್ಯಸಾಧನೆ ಮಾಡ್ತದೆ. ಇಂತಹ ಮಂತ್ರಗಳ ಜಪ ಕ್ಷೇತ್ರದಲ್ಲಿ ನಿರಂತರ ಆಗ್ತಾ ಇರಬೇಕು. ಅದೂ ಸಾನ್ನಿಧ್ಯ ವೃದ್ಧಿಗೆ ಕಾರಣ. ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಅದರಲ್ಲಿ ಒಂದಷ್ಟು ಕೋಲಾಹಲ ಗಲಾಟೆ ಎಲ್ಲ ಕೇಳ್ತಾ ಇದ್ದರೆ, ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆ ಇದ್ದರೂ ಶಕ್ತಿ ಇದ್ದರೂ ಕೂಡ ಆ ಹೊತ್ತಿಗೆ ನಮಗೆ ಕಸಿವಿಸಿ ಆಗ್ತದೆ. ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರೋ ಒಳ್ಳೆಯ ಮಂತ್ರಘೋಷ ಕೇಳಿತು, ಒಳ್ಳೆಯ ಸಂಗೀತ ಕೇಳಿತು, ಒಳ್ಳೆಯ ಮಾತುಗಳು ಕೇಳಿದವು ಅಂತಂದರೆ ನಮಗೆ ಆಟೋಮ್ಯಾಟಿಕ್ ಆಗಿ ನಮಗೂ ಕೂಡ ಒಂದು ರೀತಿಯ ಒಳ್ಳೆಯ ಭಾವನೆ ಬರ್ತದೆ. ಹೇಗೆ ಆ ರೀತಿಯಲ್ಲಿ ಮಂತ್ರ ಎನ್ನುವಂಥದ್ದು ಸಾನ್ನಿಧ್ಯ ವೃದ್ಧಿಗೆ ಕಾರಣ ಆಗ್ತದೆ. ಆಮನಾಯ ಜಪೇನ ನಿಯಮೇನ ಚ. ನಿಯಮ ಅಂತಂದರೆ ದೇವಸ್ಥಾನಕ್ಕೆ ಬೆಳಗ್ಗಿಂದ ಸಂಜೆವರೆಗೆ ಇಷ್ಟಿಷ್ಟು ಪೂಜೆಗಳು ಇಷ್ಟಿಷ್ಟು ಕಾಲಕ್ಕಾಗಬೇಕು, ಈ ವ್ಯವಸ್ಥೆಯಲ್ಲಾಗಬೇಕು, ಅದಕ್ಕೆ ಈ ವಸ್ತುಗಳನ್ನು ಉಪಯೋಗ ಮಾಡಬೇಕು ಅಂತ ಉಂಟು ಶಾಸ್ತ್ರ ನಿಯಮಗಳು. ಆ ನಿಯಮಕ್ಕೆ ಸರಿಯಾಗಿ ನಡೀತಾ ಇದ್ದರೆ ಆಗ ಅದೂ ಸಾನ್ನಿಧ್ಯ ವೃದ್ಧಿ ಮಾಡಿಕೊಡ್ತದೆ. ಹಾಗೆ ಒಂದು ಅಡಿಗೆಗೆ ಒಂದಿಷ್ಟಿಷ್ಟು ವಸ್ತುಗಳನ್ನು, ಎಲ್ಲ ವಸ್ತುಗಳನ್ನು ನಾವು ತಯಾರು ಮಾಡಿಟ್ಟರೂ ಕೂಡ ಹಾಕುವ ಪರಿಮಾಣದಲ್ಲಿ ವ್ಯತ್ಯಾಸ ಆದರೆ ರುಚಿಯೇ ಹೆಚ್ಚು ಕಮ್ಮಿ ಹೇಗಾಗ್ತದೋ ಅದೇ ರೀತಿಯಲ್ಲಿ ದೇವರಿಗೆ ಅರ್ಪಣೆ ಮಾಡುವಂಥ ವಸ್ತುಗಳ ವ್ಯತ್ಯಯದಿಂದ ಅಥವಾ ಉತ್ಕರ್ಷದಿಂದ ಅದು ಹೆಚ್ಚಾದರೂ ಕಮ್ಮಿ ಆದರೂ ಮಾಡುವಂಥ ವಿಧಾನ ಹಾಳಾಗಿ ಸಾನ್ನಿಧ್ಯ ವ್ಯತ್ಯಾಸ ಆಗಬಹುದು, ಸಾನ್ನಿಧ್ಯದಲ್ಲೂ ಕೂಡ ದೋಷ ಬರಬಹುದು, ಶಾಸ್ತ್ರ ಎಚ್ಚರಿಸ್ತದೆ. ಅದಕ್ಕೋಸ್ಕರ ಆ ನಿಯಮವನ್ನು ಪಾಲಿಸಬೇಕಾದಂಥದ್ದು ಕೂಡ ಕರ್ತವ್ಯ. ಅಲ್ಲಿಯ ಎಲ್ಲಾ ವ್ಯವಸ್ಥೆಗಳು ಕೂಡ ಏಕರೂಪವಾಗಿ ಇರುವಂತ. ಹೌದು, ಆಚಾರ್ಯ ಪ್ರತಿಷ್ಠೆ ಮಾಡುವಾಗ ಈ ರೀತಿ ಆರಾಧನೆ ಮಾಡಬೇಕು ಅಂತ ಒಂದು ನಿಯಮಗಳನ್ನು ಮಾಡಿರ್ತಾರೆ. ಒಂದು ಶಾಲೆನೇ ನಡೆಸಬೇಕು ಅಂದ್ರೆ ಅದರಲ್ಲಿ ಒಂದು ನಿಯಮಗಳು ಇಲ್ಲದೆ ಇದ್ರೆ ಅಷ್ಟೇ, ಅದು ಸರಿ ಇಲ್ಲ. ದೇವಸ್ಥಾನಕ್ಕೂ ಅಷ್ಟೇ, ಆ ನಿಯಮಗಳು ಅದಕ್ಕೆ ಭಂಗ ಬಂದರೆ ತೊಂದರೆ ಆಗ್ತದೆ. ಅದನ್ನು ಹಾಗೆ ಪಾಲಿಸಿದರೆ ಆರಾಮದಲ್ಲಿ ನಡ್ಕೊಂಡು ಹೋಗ್ತದೆ ಎನ್ನುವಂಥದ್ದಕ್ಕೆ ನಿಯಮವೂ ಕೂಡ ಕ್ಷೇತ್ರ ವೃದ್ಧಿಗೊಂದು ಕಾರಣ. ಇನ್ನು ಉತ್ಸವೇನ, ಕಾಲಕಾಲಕ್ಕೆ ಉತ್ಸವಗಳಾಗಬೇಕು. ಉತ್ಸವ ಎನ್ನುವಂಥದ್ದು ಒಂದು ದೊಡ್ಡ ಕಾನ್ಸೆಪ್ಟ್. ಅದು ಉತ್ಸವ ಅಂತಂದರೆ ಎಲ್ಲ ಜನಕ್ಕೆ ಸಂತೋಷ ಕೊಡುವಂಥ ಒಂದು ವ್ಯವಸ್ಥೆ, ಆದರೆ ಅದರ ಹಿನ್ನೆಲೆಯಾಗಿ ದೇವರಿರಬೇಕು. ಈಗ ನಾವು ಲೋಕದಲ್ಲಿ ಅನೇಕ ಉತ್ಸವಗಳನ್ನು ನೋಡ್ತೇವೆ. ಮಾವಿನ ಕಾಲಕ್ಕೆ ಮಾವು ಉತ್ಸವ ಅಂತ ಮಾಡ್ತಾರೆ. ಆಗ ಎಲ್ಲ ಹೋಗಿ ಮಾವಿನ ಹಣ್ಣನ್ನು ತಿನ್ನುವುದು, ಅದರ ಗಿಡಗಳನ್ನು ಪರ್ಚೇಸ್ ಮಾಡೋದು, ವೆರೈಟಿಗಳನ್ನು ನೋಡುವುದು ಅಂತ ಆಗ್ತದೆ. ಹಲಸಿನ ಉತ್ಸವ ಅಂತ ಮಾಡ್ತೇವೆ. ಇದೆಲ್ಲ ಕೂಡ ದೇವರ ಸಂಬಂಧ ಇದ್ದು ಮಾಡುವಂಥದ್ದಲ್ಲ, ನಮ್ಮ ಸಂತೋಷಕ್ಕೋಸ್ಕರ ನಾವು ಮಾಡುವಂಥದ್ದು. ಇಲ್ಲಿ ಯಾವುದೇ ಧಾರ್ಮಿಕ ಭಾವನೆ ಬೇಡ, ಇಂಥವರೇ ಬರಬೇಕು, ಹೀಗೆ ಆಗಬೇಕು, ಈ ರೀತಿಯ ವ್ಯವಸ್ಥೆ ಅಂತ ಏನೂ ಇಲ್ಲ. ಶುದ್ಧಿಗಳ ಪ್ರಶ್ನೆ, ವಿತಂಡ ಪ್ರಶ್ನೆ ಕೇಳೋದಾದ್ರೆ ಎಲ್ಲದರಲ್ಲೂ ನಾವು ದೇವರನ್ನು ನೋಡೋದ್ರಿಂದ ಅದು ಕೂಡ ನಮ್ಗೆ ಒಂದು ಪಾಸಿಟಿವ್ ಖುಷಿ. ಖಂಡಿತ ಆ ಭಾವನೆ ಇಟ್ಟು ಹೋದ್ರೆ ಆಗಬಹುದು. ಆ ಭಾವನೆ ಬೇಕು. ಇಲ್ಲಿ ಆ ಭಾವನೆ ಇಟ್ಟು ಹೋಗ್ಬೇಕಾಗಿಲ್ಲ ಹೇಳುದು ನಾನು. ನೀವೀಗ ಒಂದು ಹಲಸಿನ ಉತ್ಸವಕ್ಕೋ, ಒಂದು ಉಡುಪಿಯಲ್ಲಿ ಉಡುಪಿ ಉತ್ಸವ ಅಂತ ಆಗ್ತದೆ, ಮಂಗಳೂರಿನಲ್ಲಿ ಮಂಗಳೂರು ಉತ್ಸವ ಅಂತ ಆಗ್ತದೆ, ಅಂತದಕ್ಕೆ ಹೋಗ್ಬೇಕಾದ್ರೆ ಫೆಸ್ಟಿವಲ್, ಕೈಟ್ ಫೆಸ್ಟಿವಲ್, ಹೌದು, ನೀವು ಹೇಗೂ ಹೋಗ್ಬೋದು, ಯಾವ ಡ್ರೆಸ್ ಅಲ್ಲೂ ಹೋಗ್ಬೋದು, ಡ್ರೆಸ್ ಕೋಡ್ ಇಲ್ಲ, ಕೈಯಲ್ಲಿ ಹಣ್ಣು ಕಾಯ್ಬೇಕು ಅಂತಿಲ್ಲ, ಸೀದಾ ಹೋಗ್ಬೋದು ನೀವು. ಅದ್ರ ದೇವಸ್ಥಾನದ ಉತ್ಸವಕ್ಕೆ ಹೋಗ್ಬೇಕಾದ್ರೆ ಒಂದು ನಿಯಮ ಅಂತ ನಮ್ಮಲ್ಲೇ ಉಂಟು. ಬೆಳಿಗ್ಗೆ ಸ್ನಾನ ಮಾಡಬೇಕು, ಶುಚಿ ಆಗಬೇಕು, ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಎಲ್ಲರನ್ನು ಸೇರಿಸ್ಕೊಳ್ಬೇಕು, ಒಬ್ಬೊಬ್ಬರು ಹೋಗುವಾಗಿಲ್ಲ. ಗೃಹಸ್ಥನಾದರೆ ಹೆಂಡತಿ ಮಕ್ಕಳನ್ನು, ಮನೆಯವರು ದೊಡ್ಡವರನ್ನೆಲ್ಲ ಕರ್ಕೊಂಡೇ ಹೋಗ್ಬೇಕು ಪುಣ್ಯಕ್ಷೇತ್ರಕ್ಕೆ. ಉತ್ಸವ ಅಂದರೆ ಹಾಗೆ ಒಬ್ಬರೇ ಹೋಗುವಾಗಿಲ್ಲ. ಆಮೇಲೆ ಏನಾದರೂ ಹಿಡ್ಕೊಂಡು ಹೋಗಬೇಕು. ಸಣ್ಣ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗುವಾಗ, ರೋಗಿಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು ನಿಯಮ. ದೇವರನ್ನು ನೋಡ್ಲಿಕ್ಕೆ ಹೋಗುವಾಗ ಹಾಗೆ, ದೇವರು ಮೈನರ್, ನಮಗೆ ದೇವರು ಅಂದರೆ ಮಗು ಅಂತ ಅರ್ಥ. ಹಾಗಾಗಿ ಆ ಮಗುವನ್ನು ನೋಡ್ಲಿಕ್ಕೆ ಹೋಗುವಾಗ ಏನೋ ಹಿಡ್ಕೊಂಡು ಹೋಗ್ಬೇಕು ಅಂತ. ದೇವರಿಗೆ ಬೇಕೋ ಬೇಡೋ ಪ್ರಶ್ನೆ ಅಲ್ಲ, ನಮಗೆ ಬೇಕು ಅಂತ ಆ ದೃಷ್ಟಿಯಿಂದ ಏನೋ ಹಿಡ್ಕೊಂಡು ಹೋಗ್ತೇವೆ. ಹಾಗಾಗಿ ಈ ಉತ್ಸವ ಅದಕ್ಕಿಂತ ಭಿನ್ನ ಆಗ್ತದೆ. ನಿಮಗೆ ಅತ್ಯಂತ ಭಕ್ತಿ ಉಂಟು, ಪ್ರತಿಯೊಂದನ್ನು ಹಾಗೇ ನೋಡ್ತೇನೆ ಅಂತ ಭಾವನೆ ಇದ್ದರೆ ಯೋಗಿಗೆ, ಭಕ್ತನಿಗೆ ಅವ ಅನುಭವಿಸುವ ಪ್ರತಿಯೊಂದು ಉತ್ಸವವೇ ಆಗ್ತದೆ. ಆ ಉತ್ಸವಕ್ಕೆ ನಮ್ಮನ್ನು ತಯಾರು ಮಾಡಬೇಕು ಅಂತ ಅದು ಮಾಡ್ತಾ ಇರೋದು. ಈ ಒಂದು ಹಂತದ ಮನುಷ್ಯ, ಒಂದು ರೀತಿಯಲ್ಲಿ ಬೆಳವಣಿಗೆ ಆದ ಮನುಷ್ಯ ತಾನು ತಿನ್ನುವ ಪ್ರತಿಯೊಂದು ತುತ್ತನ್ನು ದೇವರಿಗೆ ಅರ್ಪಿಸಿಯೇ ತಿಂತಾನೆ, ಸುಮ್ಮನೆ ತಿನ್ನೋದಿಲ್ಲ. ಆ ನೆಲೆಗೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಬೇಕನ್ನೋ ಉದ್ದೇಶದಿಂದಲೇ ಈ ಉತ್ಸವಗಳನ್ನು ಮಾಡಿ, ವ್ಯವಸ್ಥೆಗಳು ಮಾಡಿ. ಇಂಥ ಉತ್ಸವ, ಇದಕ್ಕೆ ದೇವರ ಹಿನ್ನೆಲೆ ಉಂಟು. ದೇವರು ಬರ್ತಾರೆ, ರಥದಲ್ಲಿ ಕೂತ್ಕೊಳ್ತಾರೆ, ಕೆಳಗಿಳಿತಾರೆ, ಸುತ್ತು ಬರ್ತಾರೆ ಇತ್ಯಾದಿ ವ್ಯವಸ್ಥೆಯಲ್ಲಿ ದೇವರನ್ನು ಕರೆತಂದು ಕರ್ಕೊಂಡು ಹೋಗಿ ಮಾಡುವ ಉತ್ಸವ ಏನುಂಟು, ಈ ಉತ್ಸವಕ್ಕೆ
ದೇವಸ್ಥಾನದ ಉತ್ಸವ ಅಂತ ಕರೆಯುವಂಥದ್ದು. ಇದು ಸಾನ್ನಿಧ್ಯ ವೃದ್ಧಿಗೆ ಕಾರಣ ಆಗ್ತದೆ. ಅನೇಕ ರೀತಿಯ ಜನಗಳು ಬಂದು ಹೋಗುವುದರಿಂದ ಸಾನ್ನಿಧ್ಯ ವೃದ್ಧಿಗೆ ಕಾರಣ ಆಗ್ತದೆ. ಇನ್ನೊಂದು ಅನ್ನದಾನೇನ. ದೊಡ್ಡ ಉತ್ಸವ ಎಲ್ಲ ಆಗುವಾಗ ಸಾಮಾನ್ಯವಾಗಿ ಒಂದಷ್ಟು ಜನ ಸೇರುವಾಗ ಎಲ್ರಿಗೂ ಹಸಿವು ನೀರಡಿಕೆ ಆಗ್ತದೆ. ಆ ಹೊತ್ತಿಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿದರೆ ಪ್ರತಿಯೊಬ್ಬರ ಮನಸ್ಸನ್ನು ತಣಿಸುವುದರ ಜೊತೆಗೆ ದೇಹವನ್ನು ತಣಿಸಿದರೆ, ಹೊಟ್ಟೆಯನ್ನು ತಣಿಸಿದರೆ, ಆಗ ಅದಕ್ಕಿಂತ ದೊಡ್ಡ ದೇವರ ಪೂಜೆ ಇಲ್ಲ ಅಂತ ಶಾಸ್ತ್ರಗಳು ಮುಕ್ತವಾಗಿ ಹೇಳ್ತದೆ. ದೊಡ್ಡ ದಾನ ಯಾವುದು ಅಂತಂದರೆ ಹಸಿದವನಿಗೆ ಮಾಡುವ ಅನ್ನದಾನ, ಬಾಯಾರಿದವನಿಗೆ ಕೊಡುವಂಥ ನೀರು, ಅದು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅಂಥ ಉತ್ಸವವನ್ನು ದೇವಸ್ಥಾನದಲ್ಲಿ ಮಾಡಿದರೆ ಸ್ವಾಭಾವಿಕವಾಗಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಈ 5 ನಿಯಮಗಳನ್ನು ಶಾಸ್ತ್ರ ಹೇಳ್ತದೆ. ಇವುಗಳನ್ನು ಎಲ್ಲಿ ಅನೂಶಾನವಾಗಿ ಪಾಲಿಸಿಕೊಂಡು ಬರ್ತೀರೋ ಆ ಜಾಗ ಅದು ಉಜ್ವಲವಾದ ಕ್ಷೇತ್ರ ಆಗ್ತದೆ. ಸಾರ್ವಕಾಲಿಕವಾಗಿ ಜನಗಳು ತುಂಬಿ ತುಳುಕುವ, ಎಲ್ಲ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ, ಎಲ್ಲ ಜನರಿಂದ ಮಾನ್ಯವಾದಂಥ ಕ್ಷೇತ್ರಗಳಾಗ್ತದೆ. ಎಲ್ಲಿ ಈ 5 ಇಲ್ಲ ಅಂತ ಆಗ್ತದೋ ಆ ಜಾಗ ಕ್ರಮೇಣ ನಾಶ ಆಗ್ತಾ ಕೊನೆಗೆ ಅದು ಇಲ್ಲ ಅಂತ 5 ಬೇಕಾ ಅಥವಾ 5 ಸಾಮಾನ್ಯವಾಗಿ 5 ಬೇಕು ಅಂತ ಹೇಳಿದ್ದು. ಈ 5 ಇದ್ದರೆ ಅತ್ಯಂತ ಶ್ರೇಷ್ಠ. ಕೆಲವು ಕಡೆಯಲ್ಲಿ ಕೆಲವು ಇರೋದಿಲ್ಲ, ಆಗೋದಿಲ್ಲ. ಆದರೆ ಹೆಚ್ಚಿನ ಅಂಶ ಈ ಕ್ಷೇತ್ರ ವೃದ್ಧಿ ಕಾರಣವಾದ 5 ಪಟ್ಟಿ ಮಾಡಿದೆ ಶಾಸ್ತ್ರ. ಎಲ್ಲ ಕಡೆಯಲ್ಲಿ ಈ 5 ಸ್ವಲ್ಪವಾದರೂ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ನಿಜವಾಗಿ ಅದು ಆಗಬೇಕು. ಪರಿಣಾಮಗಳು ಹೆಚ್ಚು ಕಮ್ಮಿ ಇರ್ಬೋದು. ಆದರೆ ಬೇಕು ಅಂತ ಶಾಸ್ತ್ರದ ಕಾಳಜಿ ಬೇಕು ಅಂತ, ಅದಿಲ್ಲದಿದ್ದರೆ ಆಗೋದೇ ಇಲ್ಲ.